ಅದೇ ನಂಗೆ ಫಸ್ಟಿಗೆ ಇಷ್ಟ ಆಯಿತು. ಅವ್ರದ್ದು ಎಲ್ಲ ಇಷ್ಟ ಆದ ಕೂಡಲೇ ನಾನು ಫಸ್ಟ್ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ಫಸ್ಟ್ ಮೆಸೇಜ್ ಮಾಡಿದೆ, ಅಪ್ರೋಚ್ ಮಾಡಿದೆ. ಲೈಕ್ ಸ್ಟಾರ್ಟಿಂಗಿಗೆ ಹೇಳಿದೆ, ಹಾಯ್ ನೀವಂದ್ರೆ ನಂಗೆ ಇಷ್ಟ, ನಿಮ್ಮ ಮೇಲೆ ಸ್ವಲ್ಪ ಲೈಟಾಗಿ ಕ್ರಶ್ ಆಗೈತಿ ಅಂತ ಆ ಥರ ಸ್ಟಾರ್ಟ್ ಮಾಡಿ ಕಮ್ಯುನಿಕೇಟ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೆ ದ ವೇ ಶಿ ಕನ್ವಿನ್ಸಿಂಗ್ ಮೀ ಅದು ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ದೆನ್ ಆಫ್ಟರ್ ದ್ಯಾಟ್ ನಾನು ಅದನ್ನು ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಫಸ್ಟ್ ಅವ್ರು ಹೇಳಿದಾಗ ಫಸ್ಟ್ ಫ್ಯಾಮ್ಲಿ ಹೇಳಿದೆ ನಾನು ಆ್ಯಕ್ಚುಲಿ. ದೆನ್ ನಾವೊಂದು ಹುಡುಗಿನ ಇಷ್ಟಪಡ್ತಾ ಇದ್ನಂತ ಫ್ಯಾಮ್ಲಿ ಹೇಳಿದಾಗ ದೆನ್ ಆಫ್ಟರ್ ದ್ಯಾಟ್ ನಾ ಸ್ಟಾರ್ಟ್ ಮಾಡಿದ್ದೇವೆ ಈ ಥರ ಜಸ್ಟ್ ಫ್ರೆಂಡ್ಶಿಪ್ಪಿಂದ ಸ್ಲೋಲಿ ಫ್ರೆಂಡ್ಶಿಪ್ಪಿಂದ ಸ್ಟಾರ್ಟ್ ಆಯಿತು. ದೆನ್ ವಿ ಗೆಟ್ ಇನ್ ಟು ದ ಲವ್ ಸ್ಟೋರಿ. Say when our history's told, if only we knew the things we know. There's a question ages old. Let me down easy, let me down slow. If all good things ever come and go, let me back down in a place I know. Hold the nail for the hammer stroke. ವೇಟ್ ಮಾಡ್ಸಕ್ಕೆ ಹಚ್ಚಿದ. ಆ್ಯಕ್ಚುಲಿ ನಾನು ಫಸ್ಟ್ ಪ್ರಪೋಸ್ ಹೆಂಗೆ ಮಾಡಿದೆ ಅಂದ್ರೆ, ನೀನು ನಂಗೆ ಕ್ರಶ್ ಅಂಥೇಳಿ ನಾನು ಮೆಸೇಜ್ ಮಾಡಿ ಹೇಳಿದ್ದೆ. ಅದಾದಮೇಲೆ ಅವ ಹಾಂ ಓಕೆ ಅಂಥೇಳಿ ಟೈಮ್ ತೊಗೊಂಡ. ಕ್ಯಾಶುವಲ್ ಆಗಿ ಲೈಕ್ ಫಸ್ಟಿಗೆ ಚಿಟ್ ಚಾಟ್ ಆತು, ಹೆಂಗೆ ಎಲ್ಲಿ ಅವ್ರು ಯಾವ ಥರ ಏನು ಇಷ್ಟ ಏನಿಲ್ಲ ಕಾಮನ್ ಆಗಿ ಆಗೋ ಥರ ಆ ಥರ ಚಿಟ್ ಚಾಟ್ ಆತು. ಅದಾದಮೇಲೆ ಸೊ ಒಂದು 2-3 ಸತ ಮೀಟ್ ಆದ್ವಿ. ಅದಾದಮೇಲೆ ಅವ್ನು ಹೇಳಿದ್ದು ಓಕೆ ಅಂಥೇಳಿ. ചരാതടേ മർമ്മമില്ലതിൽ പേദനെ മനസാമനവ്യാരകിം ചരാതടേ മർമ്മമില്ലതിൽ പേദനെ മനസാമനവ്യാരകിം ചരാ
ಫಸ್ಟ್ ಡೇಟ್ ಇನ್ನೂ ನೆನಪೈತಿ. ಗೋಲಿ ಧಾರವಾಡದಾಗ ಒಂದು ಫೇಮಸ್ NTTF ಕಾಲೇಜ್ ಎದ್ದರ್ಗನ ಗೋಲಿ ಬಾರ್ ಅಂತ ಹೇಳಿ ಒಂದು ವಡಾಪಾವ್ದು ಒಂದು ಸಣ್ಣದ ಶಾಪ್. ಸೊ ಫಸ್ಟ್ ಡೇಟಿಗೆ ಕರ್ಕೊಂಡು ಹೋಗಿದ್ದು ಅಲ್ಲೇ. ಫಸ್ಟ್ ತಿಂದಿದ್ದು ಅದೇ ವಡಾಪಾವ್ ಆ್ಯಂಡ್ ಕೋಲ್ಡ್ ಡ್ರಿಂಕ್ಸ್ ಅಲ್ಲ, ಪೆಪ್ಸಿ ಏನೋ ಆರ್ಡರ್ ಮಾಡಿತ್ತು. ಪೆಪ್ಸಿ ಹಾಂ, ಅದು ತಗೊಂಡು ಅದು ತಿಂದ ಫಸ್ಟ್ ಡೇಟ್ ಸ್ಟಾರ್ಟ್ ಆಗಿದ್ದು. ಪೆಪ್ಸಿ ಯಾವಾಗ ಕುಡಿತಿ. ಆ್ಯಂಡ್ ಬರುವಾಗ ಅವ್ನ ಫ್ರೆಂಡ್ನು ಕರ್ಕೊಂಬಂದಿದ್ದ, ನಾನು ಒಬ್ಬಕ್ಕಿನ ಹೋಗಿದ್ದೆ. ಚಲೋ ಇತ್ತು, ಒಂಥರ ಮೆಮೊರೇಬಲ್ ಒಂದು, ಮರೆಯೋಕ್ಕಾಗಂಗಿಲ್ಲ ಇವಾಗೂ. ಭವ ಕರ್ಮಕಾಂಡ ಮದ ಕೃಷ್ಟುಡೈ ಭವ ಗಗನ ಚಾರುಡೈ ಕಾಸಿ ಚೌದಗ ಕರ್ಮಕಾಂಡ ಮದ ಕೃಷ್ಟುಡೈ ಭವ ಗಗನ ಚಾರುಡೈ ಕಾಸಿ ಚೌದಗ ಕಲಿ ಮಾನವ ಅವತಾರೋ ನಮ್ದಿಬ್ಬರದು ಸೇಮ್ ಕಾಲೇಜ್, ಜಸ್ಟ್ ಬ್ರಾಂಚಸ್ ಅಷ್ಟೇ ಬೇರೆ ಬೇರೆ. ಅವ್ರದ್ದು ಟೂಲ್ ಆ್ಯಂಡ್ ಡೈ ಮತ್ತು ನಂದು ಮೆಕೆಟ್ರಾನಿಕ್ಸ್. ಫಸ್ಟ್ ಅವ್ರ ಕಾಲೇಜಿಗೆ ಅಂದ್ರೆ ಅವ್ರ ಬ್ರ್ಯಾಂಚಿಗೆ ನಾನು ಫಸ್ಟ್ CNC ಟ್ರೈನಿಂಗಿಗೆ ಅಂತ ಹೋಗಿದ್ದು. 3 days ಟ್ರೈನಿಂಗ್ ಇತ್ತದು. ಅವಾಗ ಹೋದಾಗ ಅವ್ರನ್ನೇ ಆ್ಯಕ್ಚುಲಿ ಮಷಿನ್ ಬಗ್ಗೆ ಎಲ್ಲ ಫುಲ್ ಗೈಡ್ ಮಾಡತ್ತಿದ್ದಿದ್ದು. ಮಷಿನ್ ಹೆಂಗೆ ವರ್ಕ್ ಆಗ್ತೈತಿ, ಏನೇನು ಫಂಕ್ಷನ್ಸ್ ಇರ್ತಾವ ಅಂತೆಲ್ಲ. ಸೊ ಅವಾಗ ಗೈಡ್ ಮಾಡುವಾಗ ಅವ್ರನ್ನ ಕೇಳ್ಕೊಂತ ಏನು ಟೀಚ್ ಮಾಡತ್ತಿದ್ರಲ್ಲ, ಅದನ್ನು ಕೇಳ್ತಾ ಅಲ್ಲೇ ಫ್ಲ್ಯಾಟ್ ಆಗಿಬಿಟ್ಟು. ಇಲ್ಲ, ಸುಳ್ಳು ಅದಲ್ರಿ, ಹಂಗೇನು ಆಗಿಲ್ರಿ. ಆ್ಯಕ್ಚುಲಿ ಅದು ಏನಾಗಿತ್ತು ಅಂತಂದ್ರೆ, ಟ್ರೈನಿಂಗಿಗೆ ಅಂತ ನಾನು ಅಲೌಟ್ ಮಾಡಿದ್ರು ಆ್ಯಕ್ಚುಲಿ ಅಲ್ಲಿ. ದಟ್ ಇವ್ರೇನು ಬಂದಿರ್ತಾರಲ್ಲ ಈ ಬ್ರಾಂಚದವ್ರಿಗೆ, ಇವ್ರು ಟ್ರೈನಿಂಗ್ ಕೊಡಬೇಕಂತ ನನ್ನ ಇನ್ಸ್ಟ್ರಕ್ಟರ್ ಹೇಳಿದಾಗ ದೆನ್ ಐ ಪ್ಲ್ಯಾನ್ ಫಾರ್ ದ ಟ್ರೈನಿಂಗ್. ಪ್ಲ್ಯಾನ್ ಮಾಡಿದಾಗ ಅವಾಗ ಅವರಿಗೆ ನಾರ್ಮಲಾಗಿ ಟ್ರೈನಿಂಗ್ ಕೊಡ್ತಾಯಿದ್ದೆ. ಟ್ರೈನಿಂಗ್ ಕೇಳಿಬಿಟ್ಟು ಇವಳು ನಾನು ನೋಡತ್ತಿದ್ಲು. ಅದೇ ಟೀಚಿಂಗ್, ಅವ್ರು ಟೀಚ್ ಮಾಡೋದು ಸ್ಟೈಲ್ ನೋಡಿನ ಆ್ಯಕ್ಚುಲಿ ನಾನು ಫ್ಲ್ಯಾಟ್ ಆಗಿದ್ದು, ಫಿದಾ ಆಗಿದ್ದು. ಸೊ ಅಲ್ಲೇ ಸ್ಟಾರ್ಟ್ ಆಗಿದ್ದು ಲವ್ ಸ್ಟೋರಿ. ನೋಡಿದ ಕೂಡಲೇ ನಾನಂತೂ ಫುಲ್ ಫ್ಲ್ಯಾಟ್ ಆಗಿದ್ದೆ. ನಿಂಗೆ ಹೆಂಗೆ ಅನ್ನಿಸ್ತು? ಫಸ್ಟಿಗೆ ಅಷ್ಟು ಗೊತ್ತಾಗಲಿಲ್ಲ, ಅಂದ್ರೆ ಲೈಕ್ ವಾಟ್ ಟು ಡೂ ಅಂತ, ಡೂ ವಿ ಪ್ರೊಸೀಡ್ ಆರ್ ಎಲ್ಸ್ ಹೆಂಗೆ ಅಂತ ಗೊತ್ತಾಗಲಿಲ್ಲ. ದೆನ್ ಆಫ್ಟರ್ ದಟ್ ಪ್ರಪೋಸಲ್ ಆಮೇಲೆ ಎಕ್ಸೆಪ್ಟ್ ಮಾಡೋಣ. ದೆನ್ ಐ ಸ್ಲೋಲಿ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಅವ್ರ. ದೆನ್ ಆಮೇಲೆ ಎಕ್ಸೆಪ್ಟ್ ಮಾಡಿದ್ದೆ ನಾನು ಅವ್ರಿಗೆ. ಆ್ಯಕ್ಚುಲಿ ಅವನದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಅಥವಾ ಅವನ ಬಿಹೇವ್ ಮಾಡ್ತಿದ್ದಿದ್ದು ಅದೆಲ್ಲ ನೋಡಿನ ಇಂಪ್ರೆಸ್ ಆಗಿದ್ದು ನಾನು ಆ್ಯಕ್ಚುಲಿ. मन के सर महके रेशम लागे रे। दिल चंपई बांधे सिंदूरी से धागे रे। सुनो कनमनी शहनाई सी बाजे रे। सावली तेरी आँख में बांधनी से ख्वाब रे। खनक गई हंसी तेरी कनक करा हुई अभी नीला पवन मुखम तेरी मृद सदा गणम अवण
ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಿಗೆ ಆಗ್ಯಾವ. ಲೈಕ್ ಮೊದ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಆ ಥರ ಒಂದು ಥಾಟ್. ಸೊ ಏನಾದ್ರೂ ನಡಿತೈತಿ, ಓಕೆ ಚಲೋ ಇಬ್ಬರು ಹೊಡೆದಾಡ್ರಿ ಗುದ್ದಾಡ್ರಿ ಏನು ಬೇಕಾದ್ರೂ ಮಾಡಿ ನಡಿತೈತಿ ಆ ಥರ ಇತ್ತು. ಬಟ್ ಈಗ ಮದ್ವೆ ಆದ್ಮೇಲೆ ಅಂತೂ ಓಕೆ ಗಂಡ ಹೆಂಡತಿ ಸೀರಿಯಸ್ ಆಗಿರ್ಬೇಕು, ಎಲ್ಲರ ಮುಂದೆ ಚಲೋ ಇದ್ದು ತೋರಿಸ್ಬೇಕು, ಒಂದು ಚಲೋ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಥರ ಈಗ ಮೆಚೂರ್ ಥಿಂಕಿಂಗ್. ಪವನ ಜಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ. ಪವನ ಜಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ. ಸೀತಾ ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ ವೈಭೋಗವೇ. ಸೀತಾ ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ ವೈಭೋಗವೇ. ತಾಳಿ ಕಟ್ಟೋ ಟೈಮ್ನಲ್ಲಿ ಎಕ್ಸಾಕ್ಟ್ಲಿ ನಾನು ಅದ ಮೈಂಡ್ದಾಗ ನಂಗೆ ನಿಜ ಅದ ಓಡಾತಿತ್ತೀಗ. ನಿಂದ ಮಾತಾದ್ಮೇಲೆ ನನ್ನ ಕೈ ಹಿಂಗೆ ನಡಗ ನೆಕ್ಸ್ಟ್ ನಿಂದ ಮಾತಾದ್ಮೇಲೆ ನಾ ಅದ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಎಕ್ಸಾಕ್ಟ್ಲಿ ನಾವು ಯಾವ ಮೂಮೆಂಟಿಗೆ ಇಷ್ಟು ವರ್ಷದಿಂದ ವೇಟ್ ಮಾಡತ್ತಿದ್ವಿ ಅಲ್ಲ, ಅಂದ್ರೆ ತಾಳಿ ಕಟ್ಟಿಸ್ಕೊಳ್ಳೋದು ಅದು ಲೈಫ್ ಲಾಂಗ್ ಮೆಮೊರೇಬಲ್ ಉಳಿತೈತಿ. ಬಟ್ ನಾ ವೆಡ್ಡಿಂಗ್ ವಿಡಿಯೋ ನೋಡಿ ಕಟ್ಬಿಡ ಅಂತ ಅನ್ಸು ಅನ್ಸಾತಿತ್ತು. ಕಾಮಿಡಿ. ಭಕ್ತ ಜನ ಪರಿಪಾಲ ಭರಿತ ಶರಜಾಲ ಭುಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ. ಭಕ್ತ ಜನ ಪರಿಪಾಲ ಭರಿತ ಶರಜಾಲ ಭುಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ. ಸೀತಾ ಕಲ್ಯಾಣ ವೈಭೋಗವೇ ರಾಮ ಕಲ್ಯಾಣ ವೈಭೋಗವೇ. ಸೀತಾ ರಾಮ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಆ್ಯಕ್ಚುಲಿ ನಂಗಂತೂ ಇನ್ನೂ ಬಿಲೀವ್ ಮಾಡೋಕ್ಕಾಗತ್ತಿಲ್ಲ ನಮ್ದಿಬ್ಬರದು ಮದುವೆ ಆಗೈತೆ ಅಂತ ಹೇಳಿ. ಯಾಕಂದ್ರೆ ಈಗ ಇವತ್ತು ನಿನ್ನೇನ ಜಸ್ಟ್ ಫೋಟೋಸ್ ನೋಡ್ತಾ ನಾನು ಹೇಳಿದೆ ಫೈನಲಿ ನಮ್ದು ಮದ್ವೆ ಆತ ಅಂಥೇಳಿ. ಬಟ್ ಆಗೇತಂತ ಫೀಲ ಬರತ್ತಿಲ್ಲ, ಯಾಕಂತ ಗೊತ್ತಿಲ್ಲ. ಮದ್ವೆ ಆಗೇತಂತ ನಿಜ ಇನ್ನೂ ಅನ್ಸಾತಿಲ್ಲ. ಇನ್ನೂ ನಾವು ಆ್ಯಸ್ ಅ ಕಪಲ್ಸ್ ಆಗಿನ ಅದೇವಿ, ಅಡ್ಡಾಡ್ತೇವಿ, ಮಾಡ್ತೇವಿ, ಜಗಳ ಮಾಡ್ತೇವಿ, ಅದೇ ಥರನ ಫೀಲ್ ಐತಿ ಹೊರತು ಮದ್ವೆ ಆಗ್ಯಾವಂತ ಇನ್ನೂ ತನಕ ಅನ್ಸಾತಿಲ್ಲ.
ನಿಜ ಅವನ್ನ ಏನು ಹಾಕೊಂಡಾನ ಹೆಂಗೆ ಅದಾನ ಅನ್ನೋದು ಕಾನ್ಸಂಟ್ರೇಷನ್ಗಿಂತ ನನ್ನ ತಲೆ ಒಳಗನ ಬೇರೆ ಬೇರೆ ಓಡಾಡೋದಿದ್ವು. ಯಾಕಂದ್ರೆ ನಾನು ಸ್ಪೆಷಲಿ ಹಾಕೊಂಡಿದ್ದ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಹೆವಿ ಇತ್ತು. ನಂಗೆ ಅದನ್ನು ಕ್ಯಾರಿ ಮಾಡ್ಕೊಂಡು ಮತ್ತು ಸುತ್ತಲೂ ಜನ ಅವ್ರನ್ನೆಲ್ಲ ಫೇಸ್ ಮಾಡ್ಬೇಕು ನೋಡ್ಬೇಕಂದ್ರೆ ನಂದು ಫುಲ್ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ. ಯಾರು ನೋಡತ್ತಾರೋ ಏನು ನೋಡತ್ತಾರೋ, ಹೆಂಗೆ ನಾವು ಹೆಂಗೆ ಕಾಣತ್ತೀವಿ ಅಥವಾ ಏನು ಮುಂದೆ ನೆಕ್ಸ್ಟ್ ಏನು ಮಾಡ್ಬೇಕು ಏನಿಲ್ಲ. ನನ್ನಂತರೂ ನಿಜ ಅದು ಫುಲ್ ಎಲ್ಲ ನನ್ನ ಮೈಂಡ್ದಾಗ ಬರೀ ಅದ ಓಡಾತಿತ್ತು. ಬಟ್ ಅವನ್ನಂತರೂ ನಾನು ಅಷ್ಟು ಲಕ್ಷ ಕೊಟ್ಟು ನೋಡಿಲ್ಲ. ಆಮೇಲೆ ಸ್ಟೇಜ್ ಮೇಲೆ ನಮ್ದೇನು ವರಮಾಲ ಎಕ್ಸ್ಚೇಂಜ್ ಆಯ್ತು, ಅವಾಗ ನಾನು ಅವನ್ನ ಲಕ್ಷ ಕೊಟ್ಟು ನೋಡಿದ್ದು. ಇಲ್ಲ, ನಾವು ವೆನ್ ಶಿ ಕೇಮ್ ಆ್ಯಕ್ಚುಲಿ ನಿನ್ನ ನೆನಪೈತೆ ಅವಳು ಹೆಂಗೆ ಬರತ್ತಿದ್ಲ ಅಂತಂದ್ರೆ ತುಂಬ ಹಿಂಗೆ ಲೈಕ್ ಎಲ್ಲಿ ಕೆಬ್ಬಣ ಡ್ರೆಸ್ ಅಂತ ಅನಿಸ್ತೈತೆ ಆಕೆ ಪಾಪ. ಬಟ್ ಶಿ ವಾಸ್ ಲುಕಿಂಗ್ ವೆರಿ ಪ್ರಿಟಿ ಹೇಳ್ಬೇಕಂದ್ರೆ ಆ ಮೂಮೆಂಟಲ್ಲಿ. ಬಟ್ ಅವಳಿಗೆ ತುಂಬ ಹೆವಿ ಇತ್ತು ಅದು ವೇಟ್, ಭಾಳ ಕೆಟ್ಟ ಹೆವಿ. ನನಗಿಂತ ಡಬಲ್ ತ್ರಿಬಲ್ ವೇಟ್ ಇತ್ತು ಅದರದ್ದು. ನಂಗೆ ಅದನ್ನು ಕ್ಯಾರಿ ಮಾಡೋದು ಹೆಂಗೆ ನಡೆಯೋದು ಹೆಂಗೆ ಹೋಗೋದು ಫುಲ್ ನನ್ನ ಕಾನ್ಸಂಟ್ರೇಷನ್ ಅದ್ರಾಗ ಇತ್ತು ಆ್ಯಕ್ಚುಲಿ. ಬಟ್ ಆಕಿ ಅವಳು ಲಕ್ಷ್ಯ ಇರಲಿಲ್ಲ. ಬಟ್ ನನಗೆ ಎಲ್ಲ ಕಡೆ ಲಕ್ಷ್ಯ ಆಯಿತು ಹೌ ದ ಪೀಪಲ್ ವೇರ್ ಲುಕಿಂಗ್ ಟು ಅಸ್. ಬಟ್ ಎಲ್ಲರೂ ನೋಡತ್ತಿದ್ದು ನಮ್ಮನ್ನು, ಅವಾಗ ಎಲ್ಲರೂ ಖುಷಿಯಾಗಿ ನೋಡತ್ತಿದ್ರು ನಮ್ಮನ್ನು. ದ್ಯಾಟ್ ಮೂಮೆಂಟ್ ವಾಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ. ಇವನ್ ನಮ್ಮ ಫ್ಯಾಮ್ಲಿ, ಅವ್ರ ಫ್ಯಾಮ್ಲಿ ಎಲ್ಲರೂ ಖುಷಿಯಾಗಿ ಒಂಥರ ಲೈಕ್ ಅದು ಫಾಗ್ ಎಂಟ್ರಿಯಿಂದ ಬಂತಲ್ಲ, ದಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್ ಆ್ಯಕ್ಚುಲಿ. Be notorious. ಲೈಕ್ ನಮ್ಮ ಫ್ರೆಂಡ್ಸ್ ಬಂದುಬಿಟ್ಟು ಸ್ಟೇಜ್ ಮೇಲೆ ಬಂದು ವೆನ್ ದೇ ಸ್ಟಾರ್ಟೆಡ್ ಟು ಕಟ್ ಅ ಕೇಕ್, ಆ್ಯಕ್ಚುಲಿ ಅದು ತುಂಬ ಮೆಮೊರೇಬಲ್. ಅದನ್ನು ಮೆಮೊರೇಬಲ್ ಸ್ವೀಟ್ ಮೂಮೆಂಟ್ಸನ್ನು ತುಂಬ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ದ್ಯಾಟ್ ಮೇಕಿಂಗ್ ಮಿ ಹ್ಯಾಪಿ, ವೆರಿ ಹ್ಯಾಪಿ. ಅದನ್ನು ತುಂಬ ಇಷ್ಟ ಆಯಿತು.
ನಾನೊಂದು ಕನ್ಫೆಷನ್ ಮಾಡ್ಬೇಕು. ಲವ್ ಯು ಸೋ ಮಚ್. ಥ್ಯಾಂಕ್ ಯು ನನ್ನ ಲೈಫ್ದಾಗ ಬಂದಿದ್ದಕ್ಕೆ. ಆ್ಯಂಡ್ ಭಾಳ ನೀ ಬಂದಾಗಿಂದ್ರಂತರೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಹ್ಯಾಪಿ ಅದೀನಿ. ಆ್ಯಂಡ್ ಐ ಹೋಪ್ ಮುಂದೂ ಇರ್ತೇನೆ. ಆ ಒಂದು ಕಾನ್ಫಿಡೆನ್ಸ್ ಐತಿ ನಿನ್ನ ಮೇಲೆ. ಸೊ ಅದನ್ನು ಉಳಿಸ್ಕೊ. ಆ್ಯಂಡ್ ಹಿಂಗೆ ಯಾವಾಗಿದ್ರು ಭಾಳಷ್ಟು ಇರಿಟೇಟ್ ಮಾಡ್ಕೊತ ಪ್ರೀತಿ ಮಾಡ್ಕೊತ ಜೊತೆ ಇರು. ಶರ್ಮ